ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಸಂಜೆ ಹೈ ವೋಲ್ಟೇಜ್ ಮೀಟಿಂಗ್ ದಿಲ್ಲಿಯತ್ತ ನೋಡ್ತಾ ಇರುವಂತಹ ಸಚಿವ ಸ್ಥಾನದ ಆಕಾಂಕ್ಷಿಗಳು ಖರ್ಗೆ ಅವರಿಗೆ ವಿಶ್ ನೆಪದಲ್ಲಿ ಲಾಬಿ ಬಲಜೋರು. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಯಾರಿಗೆಲ್ಲ ಮಂತ್ರಿಗಿರಿ? ಇವತ್ತೇನ ಚರ್ಚೆ ಮಾಡಿ ಹೈಕಮಾಂಡ್ ಅವರು ಅನುಮತಿಯನ್ನು ಕೊಟ್ಟರೆ ಇಮಿಡಿಯೇಟ್ ಆಗಿ ಇರುತ್ತೆ. ಅದು ಎಲ್ಲದಕ್ಕೂ ಪರಿಹಾರ ಇದೆಯಲ್ಲ. ಮುಂದಿನ 3-4 ದಿವಸದಲ್ಲಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗ್ಬೋದು. ರಾಜ್ಯ ಸಚಿವ ಸಂಪುಟದ ವಿಸ್ತರಣೆ ಬಹುತೇಕ ಫೈನಲ್ ಆಗ್ತಾ ಇದೆ, ಫೈನಲ್ ಹಂತಕ್ಕೆ ಬಂದು ನಿಂತಿದೆ. ಆದರೆ ಸಂಪುಟ ವಿಸ್ತರಣೆಯನ್ನು ಮಾಡಿಸ್ಕೊಳ್ಳೋದಕ್ಕೆ ಅಂತೇಳಿ ಹೋಗಿರುವಂತಹ ಮುಖ್ಯಮಂತ್ರಿಯವರು ಈಗ ಪ್ರಧಾನಮಂತ್ರಿಯವರ ಮನೆ ಮುಂದೆ ಪ್ರತಿಭಟನೆಯಲ್ಲಿ ಕುಳಿತಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಫೈನಲ್ ಆಗಿರುವಂಥದ್ದು. ಸಂಜೆ ಪಟ್ಟಿಯನ್ನು ಪ್ರಕಟಗೊಳಿಸಬಹುದು. ನಾಳೆಯೇ ಪದಗ್ರಹಣದ ಸಾಧ್ಯತೆಯೂ ಕೂಡ ಇದ್ದೇ ಇರುವಂಥದ್ದು. ಸಂಜೆ ವೇಳೆಗೆ ಬಹುತೇಕ ಪಟ್ಟಿಯನ್ನು ಫೈನಲ್ ಮಾಡಿಕೊಳ್ಬೇಕು ಅನ್ನೋಂತಹ ಉದ್ದೇಶದೊಂದಿಗೆ ಮುಖ್ಯಮಂತ್ರಿಯವರು ಕೂಡ ದೆಹಲಿಗೆ ಹೋಗಿದ್ದಾರೆ. ಆದರೆ ದೆಹಲಿಯಲ್ಲಿ ಏನೋ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ವಿದ್ಯಾರ್ಥಿಗಳ ಪ್ರತಿಭಟನೆಗಳು, ಯುವಕರ ಪ್ರತಿಭಟನೆ, ಅದರ ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ ಅವರು ನಡೆಸ್ತಾ ಇರುವಂತಹ ಪ್ರತಿಭಟನೆಯಲ್ಲಿ ಮುಖ್ಯಮಂತ್ರಿಯವರು ಕೂಡ ಭಾಗಿಯಾಗಿದ್ದಾರೆ. ಬೆಳಗ್ಗೆ ವಿಶೇಷ ವಿಮಾನದಲ್ಲಿ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಬಿ.ಕೆ. ಹರಿಪ್ರಸಾದ್ ಅವರು ಜೊತೆಯಾಗಿಯೇ ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋಗಿರುವಂಥವರು ಅಲ್ಲಿ ಒಂದು ಸುತ್ತಿನ ಮಾತುಕತೆಯನ್ನು ಈಗಾಗಲೇ ಮುಗಿಸಿದ್ದಾರೆ. ಸಂಪುಟದ ಒಟ್ಟು ರಚನೆಯ ಬಗ್ಗೆ ಈಗ ಫೈನಲ್ ಡಿಸಿಷನ್ ಹೊರ ಬರಬಹುದು. ಸಂಪುಟ ಬಹುತೇಕ ಫೈನಲ್ ಆಗ್ತಾ ಇದೆ. ಯಾವ್ಯಾವ ಸ್ವರೂಪದಲ್ಲಿ ಅಂತಿಮವಾಗಿ ಯಾರಿಗೆಲ್ಲ ಮಂತ್ರಿಗಿರಿ ಸಿಗುತ್ತೆ ಅಂತ ನೋಡಬೇಕಾಗಿದೆ. ಆದರೆ ಸಂಪುಟ ವಿಸ್ತರಣೆಗಾಗಿ ದೆಹಲಿಗೆ ಹೋಗಿರುವಂತಹ ರಾಜ್ಯ ನಾಯಕರು ಅಲ್ಲಿ ದೆಹಲಿಯಲ್ಲಿ ಈಗಾಗಲೇ ರಾಷ್ಟ್ರ ನಾಯಕರುಗಳನ್ನ ಭೇಟಿ ಆಗ್ತಾ ಇದ್ದಾರೆ. ವಿಶೇಷವಾಗಿ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಗೆ ಒಂದು ಸುತ್ತು ಸಭೆಯನ್ನು ನಡೆಸಿದ್ದಾರೆ. ವಿಶೇಷ ವಿಮಾನದ ಮೂಲಕ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಬಿ.ಕೆ. ಹರಿಪ್ರಸಾದ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ಮಧ್ಯಾಹ್ನದ ವೇಳೆಗೆ ಅಲ್ಲಿ ತಲುಪಿದ್ರು. ಕೆ.ಸಿ. ವೇಣುಗೋಪಾಲ್ ಜೊತೆಗೆ 1-to-1 ಮೀಟಿಂಗ್ ಕೂಡ ನಡೆಸಲಾಗಿದೆ. ಈ ಒಂದು ಸಭೆಯ ಸಂದರ್ಭದಲ್ಲಿ ಮೊದಲು ಸಿದ್ದರಾಮಯ್ಯನವರು, ಅದಾದ ನಂತರ ಬಿ.ಕೆ. ಹರಿಪ್ರಸಾದ್ ಅವರು, ಕಡೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ಹೀಗೆ 3 ಜನ ಪ್ರತ್ಯೇಕವಾಗಿ ವೇಣುಗೋಪಾಲ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಹೋಗುವಾಗ ಜೊತೆಗೆ ಹೋದರೂ ಕೂಡ ಅವರವರದೇ ಆದಂತಹ ಪಟ್ಟಿ ಇದ್ದೇ ಇರುತ್ತೆ, ಅವರವರದೇ ಆದಂತಹ ಬೇಡಿಕೆಗಳು ಇದ್ದೇ ಇರುತ್ತೆ. ಪಟ್ಟಿ ಇಂದು ಫೈನಲ್ ಆದರೆ ನಾಳೆಯೇ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವೂ ಕೂಡ ನಡೆಯಬಹುದು. ಅದಕ್ಕೆ ಬೇಕಾದಂಥ ಎಲ್ಲ ಭರದ ಸಿದ್ಧತೆಗಳನ್ನು ಮುಖ್ಯಮಂತ್ರಿಯವರ ಕಾರ್ಯಾಲಯ ಮತ್ತು ಲೋಕಭವನದ ಅಧಿಕಾರಿಗಳ ಜೊತೆಗೆ ಸಂಪರ್ಕದಲ್ಲ ಇದ್ದು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ, ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಸಂಪುಟದ ವಿಸ್ತರಣೆ ಬಹುತೇಕ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ರಾಜ್ಯಪಾಲರ ಉಪಸ್ಥಿತಿ ಹಾಗೂ ಕಾರ್ಯಕ್ರಮದ ಆಯೋಜನೆ ಬಗ್ಗೆಯೂ ಕೂಡ ಸಮಾಲೋಚನೆಯನ್ನು ಆಲ್ರೆಡಿ ಲೋಕಭವನದ ಜೊತೆಗೆ ಮಾಡಿಕೊಳ್ಳಲಾಗಿದೆ. ಲೋಕಭವನದ ಜೊತೆಗೆ ಈ ಒಂದು ಸಮಾಲೋಚನೆ ಮಾಡಿಕೊಂಡು ಮುಂದಿನ ತೀರ್ಮಾನಗಳನ್ನು, ಅಂದರೆ ಓನ್ಲಿ ಪಟ್ಟಿ ಫೈನಲ್ ಆಗೋದಕ್ಕೆ ಮಾತ್ರ ಇರುವಂಥದ್ದು, ಆ ತೀರ್ಮಾನ ಈಗ ಹೊರ ಬರಬೇಕಾಗಿದೆ. ಅದನ್ನು ಬರ್ತಾ ಇದ್ದಂತೆ ಅದನ್ನು ರಾಜ್ಯಪಾಲರಿಗೆ ಕಳಿಸಿ ಅದನ್ನು ಓಕೆ ಮಾಡಿಸ್ಕೊಳ್ಳೋದ್ರ ಕಡೆಗೆ ಈಗ ಮುಂದಾಗ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಸಂಪುಟದ ಫೈನಲ್ ವಿಚಾರಕ್ಕೆ ಬಂದಾಗ ಹೇಗೆಲ್ಲ ಕಾರ್ಯಕ್ರಮ ನಾಳೆನೇ ನಡೀಬಹುದು. ಇವತ್ತೇನಾದರೂ ರಾತ್ರಿಗೇನೆ ಫೈನಲ್ ಆಯಿತು ಅಂದರೆ, ಅಥವಾ ನಾಳೆ ಏನಾದರೂ ಫೈನಲ್ ಆಯಿತು ಅಂದರೆ ನಾಡಿದ್ದಿಗೆ ಲೋಕಭವನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಬೋದು. ಮಂತ್ರಿಗಿರಿಗಾಗಿ ಒಂದು ಕಡೆಯಲ್ಲಿ ಶಾಸಕರು ಕೂಡ ದುಂಬಾಲು ಬಿದ್ದಿದ್ದಾರೆ. ಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿರ್ತಕ್ಕಂತಹ ಆಕಾಂಕ್ಷಿಗಳು ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ. ಇವರಿಗೆ ಮತ್ತೆ ದೆಹಲಿ ಪ್ರಯಾಣವೇ ಈಗ ಸದ್ಯದ ಅನಿವಾರ್ಯತೆ ಆಗಿದೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಕಾಂಗ್ರೆಸ್ ಶಾಸಕರುಗಳು ಇದ್ದಾರೆ. ಅವರು ತಮ್ಮದೇ ಆದಂತಹ ಲಾಬಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ವಿಶೇಷವಾಗಿ ಕೋರ್ತಾ ಇದ್ದಾರೆ. ವಿಶೇಷ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಆ ಮೂಲಕ ನಮ್ಮನ್ನು ಮರಿಬೇಡಿ ಅನ್ನುವಂತಹ ಸಂದೇಶ ಕೊಡ್ತಾ ಇದ್ದಾರೆ. ಮಂತ್ರಿಮಂಡಲ ವಿಸ್ತರಣೆಯ ಹೊತ್ತಲೇ ದೆಹಲಿಯಲ್ಲಿ ಈ ಒಂದು ದಂಡು ಬೀಡು ಬಿಟ್ಟಿದ್ದು ಅವರು ತಮ್ಮದೇ ಆದಂತಹ ಲೆಕ್ಕಾಚಾರಗಳೊಂದಿಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಯಾರೆಲ್ಲ ಹಾಗಾದರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅಥವಾ ಈ ಒಂದು ರೇಸ್ನಲ್ಲಿ ಇರುವಂತಹವರು ಅಂತ ಹೇಳುವಂತ ನೋಡಬೇಕು. ಇಲ್ಲಿ ಜಾತಿ ಲೆಕ್ಕಾಚಾರಗಳು ಕೂಡ ಇದ್ದೇ ಇದ್ದಾವೆ. ಹಾಗೆಯೇ ಸಮುದಾಯಗಳು ಮತ್ತು ಪ್ರಾಂತ್ಯ ಇವೆಲ್ಲದರ ಆಧಾರದ ಮೇಲೆ ಲೆಕ್ಕಾಚಾರ ನಡೆದಿದೆ. ಲಕ್ಷ್ಮಣ ಸವದಿಯವರು, ಮಹಾಂತೇಶ್ ಕೌಜಲಗಿಯವರು ಬೆಳಗಾವಿ ಜಿಲ್ಲೆಯಿಂದ ಬರುವಂಥವರು, ಹಾಗೆಯೇ ವಿಜಯಪುರ ಜಿಲ್ಲೆಯಿಂದ ಯಶವಂತರಾಯಗೌಡ ಪಾಟೀಲ್ರು, ಇಂಡಿ ಶಾಸಕರು, ಮುದ್ದೇಬಿಹಾಳ್ ಶಾಸಕರಾಗಿರುವಂತಹ ಅಪ್ಪಾಜಿ ನಾಡಗೌಡರು ಕೂಡ ಮಂತ್ರಿಯಾಗುವಂತಹ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಗೋಚರಿಸ್ತಿರುವಂತಹ ಹೆಸರುಗಳು. ಇನ್ನು ಬೆಳಗಾವಿಯವರಾಗಿರ್ತಕ್ಕಂತಹ ಅಶೋಕ್ ಪಟ್ಟಣ್, ಚಿಕ್ಕೋಡಿ ಶಾಸಕರಾಗಿರ್ತಕ್ಕಂಥ ಗಣೇಶ್ ಹುಕ್ಕೇರಿ, ಹಾಗೆಯೇ ಕೊಪ್ಪಳದ ಯಲಬುರ್ಗಾ ಶಾಸಕರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ಕೂಡ ಮಂತ್ರಿಯಾಗುವಂತಹ ರೇಸ್ನಲ್ಲಿ ಗೋಚರಿಸ್ತಾ ಇದ್ದಾರೆ. ಕೆ ಷಡಕ್ಷರಿ ಅವರು ತಿಪಟೂರಿನ ಶಾಸಕರು ಮತ್ತು ಹುನಗುಂದದ ಶಾಸಕರಾಗಿರುವಂತಹ ವಿಜಯಾನಂದ ಕಾಶಪ್ಪನವರು ಕೂಡ ಈ ಒಂದು ರೇಸ್ನಲ್ಲಿ ಗೋಚರಿಸುತ್ತಿದ್ದಾರೆ. ಇನ್ನು ಜಾತಿ ಲೆಕ್ಕಾಚಾರಗಳಲ್ಲಿ ಬಂದಾಗ ಒಕ್ಕಲಿಗ ಸಮುದಾಯದಿಂದ ಕೆ.ಎನ್. ಶಿವಲಿಂಗೇಗೌಡರು ಅರಸೀಕೆರೆ ಶಾಸಕರು, ಮಾಗಡಿ ಶಾಸಕರಾಗಿರುವಂಥ ಎಸ್.ಸಿ. ಬಾಲಕೃಷ್ಣ ಮತ್ತು ವಿಜಯನಗರ ಕ್ಷೇತ್ರದ ಶಾಸಕರಾಗಿರುವಂಥ ಎಂ. ಕೃಷ್ಣಪ್ಪ ಅವರು ಕೂಡ
ಈ ಒಂದು ಸಚಿವ ಸ್ಥಾನದ ರೇಸ್ನಲ್ಲಿ ಗೋಚರಿಸ್ತಾ ಇದ್ದಾರೆ. ಹಾಗೆಯೇ ಶರತ್ ಬಚ್ಚೇಗೌಡರು ಹೊಸಕೋಟೆಯ ಶಾಸಕರು ಮತ್ತು ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿ ಕ್ಷೇತ್ರದ ಶಾಸಕರು, ಇವರೆಲ್ಲರೂ ಕೂಡ ಒಕ್ಕಲಿಗ ಕೋಟಾದಲ್ಲಿ ಮಂತ್ರಿಗಳಾಗುವಂಥದ್ರ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನು ಮರಾಠ ಸಮುದಾಯದಿಂದ ಸಂತೋಷ್ ಲಾಡ್ ಮತ್ತು ಶ್ರೀನಿವಾಸ್ ಮಾನೆ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಗೋಚರಿಸ್ತಾ ಇರುವಂಥದ್ದು. ಈ ಬಾರಿ ಅವಕಾಶಕ್ಕಾಗಿ ಬ್ರಾಹ್ಮಣ ಕೋಟಾದಲ್ಲಿ ದಿನೇಶ್ ಗುಂಡೂರಾವ್ ಅವರ ಜೊತೆಗೆ ಆರ್.ವಿ. ದೇಶಪಾಂಡೆ ಅವರ ಹೆಸರು ಕೂಡ ರೇಸ್ನಲ್ಲಿ ಇದ್ದೇ ಇದೆ. ಹಳಿಯಾಳದ ಶಾಸಕರು, ಹಿರಿಯ ನಾಯಕರು. ಇನ್ನು ಮುಸ್ಲಿಂ ಸಮುದಾಯದಿಂದ ಜಮೀರ್ ಅಹಮದ್ ಖಾನ್, ತನ್ವೀರ್ ಸೇಠ್ ಅವರ ನಡುವೆಯೂ ಕೂಡ ಬಹಳ ಪೈಪೋಟಿ ನಡೀತಾ ಇರುವಂಥದ್ದು. ಜೊತೆಗೆ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅವರು ಕೂಡ ಈ ಒಂದು ರೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗೆಯೇ ಕುರುಬ ಸಮುದಾಯದಿಂದ ರಾಘವೇಂದ್ರ ಹಿಟ್ನಾಳ್ ಮತ್ತು ಬಸವರಾಜ್ ಶಿವಣ್ಣನವರ್, ಬ್ಯಾಡಗಿ ಕ್ಷೇತ್ರದ ಶಾಸಕರಾಗಿರುವಂತಹ ಬಸವರಾಜ್ ಶಿವಣ್ಣನವರ್ ಅವರಿಗೆ ಹಾವೇರಿ ಕೋಟಾದಲ್ಲೂ ಕೂಡ ಸಿಗಬೇಕು ಅನ್ನೋ ಥರ ಕೇಳ್ತಾ ಇದ್ದಾರೆ. ಇನ್ನು ಪರಿಶಿಷ್ಟ ಜಾತಿಯ ಕಡೆಯಿಂದ ಬಂದಾಗ ಪಿ ನರೇಂದ್ರ ಸ್ವಾಮಿ ಅವರು ಮಳವಳ್ಳಿ ಕ್ಷೇತ್ರದ ಶಾಸಕರು, ಅಭಯ ಪ್ರಸಾದ್ ಅವರು ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕರು, ಎಸ್.ಎನ್. ನಾರಾಯಣ ಸ್ವಾಮಿಯವರು ಬಂಗಾರಪೇಟೆ ಶಾಸಕರು, ಇವರುಗಳ ಕೂಡ ನಮಗೆ ಮಂತ್ರಿಗಿರಿ ಸಿಗಲೇಬೇಕು ಅಂತೇಳಿ ನಾನಾ ಹಂತಗಳಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪಾವಗಡದ ಶಾಸಕರಾಗಿರ್ತಕ್ಕಂಥ ಎಚ್.ಪಿ. ವೆಂಕಟೇಶ್ ಮತ್ತು ಪುಲಕೇಶಿ ನಗರದ ಶಾಸಕರಾಗಿರುವಂಥ ಎ.ಸಿ. ಶ್ರೀನಿವಾಸ್ ಅವರ ಹೆಸರು ಕೂಡ ಒಂದು ವೇಳೆ ಭೋವಿ ಸಮುದಾಯಕ್ಕೆ ಈ ಬಾರಿಯೂ ಕೂಡ ಕೊಡಬೇಕು, ತಂಗಡಗಿಯವರ ಬದಲಿಗೆ ಬೇರೆಯವರಿಗೆ ಕೊಡಬೇಕು ಅಂತ ಹೇಳಿದಾಗ ಇವರ ಹೆಸರುಗಳು ಬರ್ಬೋದು. ಇನ್ನು ಎಸ್.ಟಿ. ಕೋಟಾದಿಂದ ಚಳ್ಳಕೆರೆಯ ಶಾಸಕರಾಗಿರುವಂತಹ ರಘುಮೂರ್ತಿಯವರು, ಹಾಗೆಯೇ ಸಂಡೂರು ಕ್ಷೇತ್ರದ ಶಾಸಕಿಯಾಗಿರ್ತಕ್ಕಂತಹ ಅನ್ನಪೂರ್ಣ ತುಕಾರಾಮ್ ಅವರ ಹೆಸರು ಕೂಡ ಗೋಚರಿಸ್ತಾ ಇದೆ. ಇನ್ನು ಪುಟ್ಟರಂಗ ಶೆಟ್ಟಿಯವರು ಉಪ್ಪಾರ ಸಮುದಾಯದ ಶಾಸಕರು, ಚಾಮರಾಜನಗರದವರು, ಹಾಗೆಯೇ ಮಾಯಕೊಂಡದ ಶಾಸಕರಾಗಿರುವಂತಹ ಕೆ ಬಸವಂತಪ್ಪ ಅವರು ಕೂಡ, ಅಂದರೆ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಂದಾಗ ಬಸವಂತಪ್ಪ ಅವರ ಹೆಸರು ಕೂಡ ಎಸ್.ಸಿ. ಸಮುದಾಯದಿಂದ ಮುಂಚೂಣಿಗೆ ಬರಬಹುದು. ಇನ್ನು ಎ.ಎಸ್. ಪೊನ್ನಣ್ಣ ಅವರು ಮೊದಲ ಬಾರಿಯ ಶಾಸಕರು, ವಿರಾಜಪೇಟೆಯ ಶಾಸಕರಾಗಿರುವಂತಹ ಎ.ಎಸ್. ಪೊನ್ನಣ್ಣ ಮತ್ತು ಸೊರಬ ಕ್ಷೇತ್ರದ ಶಾಸಕರಾಗಿರುವಂತಹ ಮಧು ಬಂಗಾರಪ್ಪ ಕೂಡ, ಮಧು ಬಂಗಾರಪ್ಪ ಅವರಿಗೆ ಮತ್ತೊಮ್ಮೆ ಅವಕಾಶ ಸಿಗುತ್ತಾ, ಬಿ.ಕೆ. ಹರಿಪ್ರಸಾದ್ ಅವರಿಗೆ ಆಲ್ರೆಡಿ ಅವಕಾಶ ಕೊಟ್ಟಿರೋದ್ರಿಂದಾಗಿ ಅನ್ನುವಂಥದ್ದು ಒಂದು ಚರ್ಚೆಯಲ್ಲಿ ಇದ್ದೇ ಇದೆ. ಆದರೆ ಮಧು ಬಂಗಾರಪ್ಪ ಅವರು ಕೂಡ ಈ ವಿಚಾರದಲ್ಲಿ ಗೋಚರಿಸ್ತಿದ್ದಾರೆ. ಇನ್ನು ರುದ್ರಪ್ಪ ಲಮಾಣಿಯವರು ಒಂದು ವೇಳೆ ಬಂಜಾರ ಸಮುದಾಯಕ್ಕೆ, ಯಾಕಂದರೆ ಕಳೆದ ಕ್ಯಾಬಿನೆಟಲ್ಲಿ ಬಂಜಾರ ಸಮುದಾಯಕ್ಕೆ ಅವಕಾಶ ಕೊಟ್ಟಿರಲಿಲ್ಲ, ಈ ಬಾರಿ ಬಂಜಾರ ಸಮುದಾಯಕ್ಕೆ ಮಣೆ ಹಾಕೋದಿದ್ರೆ ಆವಾಗ ಹಾವೇರಿ ಶಾಸಕರಾಗಿರುವಂಥ ರುದ್ರಪ್ಪ ಲಮಾಣಿಯವರ ಹೆಸರು ಬರ್ಬೋದು. ಎಮ್.ಎಲ್.ಸಿ. ಉಮಾಶ್ರೀ ಅವರು ಕೂಡ ಇಲ್ಲಿ ಈ ಒಂದು ಮಂತ್ರಿ ಆಗುವಂತಹ ರೇಸ್ನಲ್ಲಿ ಗೋಚರಿಸ್ತಿದ್ದಾರೆ. ಆದರೆ ಉಮಾಶ್ರೀ ಅವರ ಜೊತೆಗೇ ಇನ್ನೂ ಕೆಲವು ಶಾಸಕರು ಕೂಡ, ಅಂದರೆ ಶಾಸಕಿಯರು ಕೂಡ ಇಲ್ಲಿದ್ದಾರೆ. ವಿಶೇಷವಾಗಿ ಆರ್ತಿ ಕೃಷ್ಣ ಅವರ ಹೆಸರು ಕೂಡ ಇಲ್ಲಿರುವಂಥದ್ದು, ಖನೀಜ್ ಫಾತಿಮಾ ಅವರ ಹೆಸರು ಕೂಡ ಈಗ ಚರ್ಚೆಯಲ್ಲಿ ಇರುವಂಥದ್ದು. ಅಂತಿಮವಾಗಿ ಯಾರನ್ನ ಮಂತ್ರಿಗಳಾಗಿ ಮಾಡ್ತಾರೆ, ಯಾರಿಗೆಲ್ಲ ಮಂತ್ರಿಗಿರಿ ಕೊಡ್ತಾರೆ ಅನ್ನೋದನ್ನ ಕುತೂಹಲದಿಂದ ನೋಡಬೇಕಾಗಿದೆ.